ಪ್ರವಚನ ಪಿತಾಮಹ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರಲ್ಲಿ ಹಾಗೂ ಅವರ ತಮಸಂಜಾತರಾದ ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಮಾತಾಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದು ಬಹಳ ಪವಿತ್ರವಾದಂಥ ದಿನ, ಬಸವ ತಂದೆಗಳ ಜನ್ಮದಿನ. 893ನೇ ಜನ್ಮದಿನ ಪ್ರಯುಕ್ತವಾಗಿ ಇದು ಕಲ್ಯಾಣ ಖಗೋಳ ಗ್ರಾಮದಲ್ಲಿ ಎಲ್ಲ ರಾಷ್ಟ್ರೀಯ ಬಸವಗಳ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆ ಎಲ್ಲ ಶರಣರು, ಬಸವ ಶರಣರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಿ. ಬಹಳ ಯಾರ ಹೆಸರು ಬೇಡ ಅಂತ ಹೇಳ್ಯಾರ ಅಂದರೆ ಎಲ್ಲ ಶರಣರು ಸೇರಿ ಕಾರ್ಯಕ್ರಮ ಮಾಡಾಕ್ತೀರಿ. ಭಾಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣೋ ಶರಣ, ಶರಣೋ ಶರಣ, ಶರಣೋ ಶರಣ. ಹೋದ ವರ್ಷ ಒಂದೇ ವರ್ಷ ಆಯಿತು. ಹೋದ ವರ್ಷ ಬಸವಣ್ಣವರು ಫೋನ್ ಮಾಡಿದ್ರು. ಫೋನ್ ಮಾಡಿಲ್ಲ, ಬಸವ ಜಯಂತಿ ಬರಬೇಕು ಅಂದರು. ಅಲ್ಲ ಬಸವ ಜಯಂತಿ ಎಲ್ಲಿ ಮಾಡುವ ಗುಡಿ ಒಳಗೆ ಮಾಡೋದು ಅಣ್ಣ. ಇಲ್ಲ ಮತ್ತು ಇಷ್ಟೆಲ್ಲ 20 ವರ್ಷ 30 ವರ್ಷಕ್ಕೆಲ್ಲ ಕೆಲಸ ಮಾಡ್ತಾರೆ ರಾಷ್ಟ್ರೀಯ ಬಸವಗಳಿದ್ದವರು. ಮತ್ತು ಊರಾಗ ಸರ್ಕಾರ ಇಲ್ಲ, ಮತ್ತು ಸರ್ಕಾರ ಚಲೋ ಆಗ್ತೈತಿ ಮಾಡೋದು ಸ್ವಾಮೀಜಿ ಅಂತಂದ್ರು. ಹಂಗೆ ಅಷ್ಟೇ ಕಡೆ ಹಾಕೊಂಡು ಅದು ಹಾಗಾಗಿ ಎಲ್ಲರೂ ಊರಾಗ ಎಲ್ಲ ಸರ್ಕಾರದಿಂದ ಹಂಗಾಗಿ ಹೋದ ವರ್ಷನೇ ಬೋರ್ಡ್ ಹಚ್ಚಿ ಇದು ಮಾಡಿದ್ರು. ಈಗ ಭಾಳ ಎಲ್ಲ ಕೆಲಸ ಮಾಡೋದು, ಸುದ್ದಿ ಎಲ್ಲ ಮಾಡಿದ್ವಿ. ಅದೆಲ್ಲ ಸರ್ಕಾರ ನೀವು ಎಲ್ಲ ಹಿರಿಯರು ಸರ್ಕಾರಗಳು ಆ ಸರ್ಕಾರ ಸುದ್ದಿ ಒಂದು ಜಗತ್ತು ಮಾಡಿದ್ವಿ, ಮತ್ತು ನಿಧಿ ಸಂಗ್ರಹ ಮಾಡಿದ್ವಿ. ಭಾಳ ಕೆಲಸೈತಿ. ಆದಷ್ಟು ನನಗೆ ಏನು ಅನಿಸ್ತೈತಿಪ್ಪ ಅಂತಂದ್ರೆ ಮುಂದಿನ ಬಸವ ಜಯಂತಿಗೆ ಅದು ಪೂರ್ಣ ವೃತ್ತ ನಿರ್ಮಾಣ ಆಗಿ ಯಶಸ್ವಿ ಆಗೈತಿ ಅಂತ ನನಗೆ ಬಸವಣ್ಣನವರು ಮಹಾಮಾನವವಾಗಿ ಅವರಿಗೆ ವಿಶ್ವಗುರು ಅಂತ ಪಟ್ಟ ಬಂದಿದ್ದು ನಾವ್ಯಾರು ರಾಷ್ಟ್ರೀಯ ಬಸವದವರು, ಬಸವಧರ್ಮ ಪೀಠದವರು, ಮತ್ತೆ ಯಾರ್ಯಾರು ಮಠಗಳು ಕೊಟ್ಟಿದ್ದಲ್ಲ. ಅಮೇರಿಕಾ ಒಳಗೆ ಒಂದು ದೊಡ್ಡ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ ಅಂತ ಒಂದು ವಿಶ್ವದಲ್ಲೆಲ್ಲ 3 ವರ್ಷಗಳ ಹಿಂದೆ ವಿಶ್ವದಲ್ಲಿ ಎಲ್ಲ ಧರ್ಮಗಳೇ ಆಹ್ವಾನ ಕೊಟ್ಟು, ನೀವು ಧರ್ಮದವ್ರು ಬರ್ರಿ, ನಿಮ್ಮ ಧರ್ಮದವ್ರು ಬರ್ರಿ, ಎಲ್ಲ ಧರ್ಮದವ್ರು ಬರ್ರಿ, ನಿಮ್ಮ ಧರ್ಮಗುರುಗಳ ಕುರಿತು ಹೇಳ್ರಿ, ನಿಮ್ಮ ಧರ್ಮಗುರುಗಳ ಕುರಿತು ಹೇಳ್ರಿ. ನಾವು ಜಗತ್ತಿಗೆ ಒಬ್ಬರು ಗುರುಗಳನ್ನ ನೇಮಿಸ್ಬೇಕಾಗೈತಿ, ವಿಶ್ವಗುರು ನೇಮಕ ಮಾಡಬೇಕಾಗೈತಿ. ಯಾಕಪ್ಪ ಅಂತಂದ್ರೆ ಜಗತ್ತಿಗೆ ಭಾಳ ಗುರುಗಳು ಆಗ್ಬಾರ್ದು, ಜಗತ್ತಿಗೆಲ್ಲ ಒಬ್ಬರೇ ಗುರು ಇರಬೇಕು. ಅದಕ್ಕೆ ಅವಾಗ ಹೋದಾಗ ಈ ಬಸವಣ್ಣನವರ ಕುರಿತು ಚಿಂತನೆಗಳಾದಾಗ ಮೊಹಮ್ಮದ್ ಯೇಸು ಕ್ರಿಸ್ತರು, ಗೌತಮ ಬುದ್ಧರು, ಹೀಗೆಲ್ಲ ಗುರುನಾನಕರು ಎಲ್ಲ ಧರ್ಮಗಳ ಕುರಿತು ಚಿಂತನೆ ಮಾಡ್ತಾ ಹೋದಾಗ ಅತಿ ಹೆಚ್ಚು ಮಾನವೀಯ ಗುಣಗಳು, ಅತಿ ಹೆಚ್ಚು ಕಲ್ಯಾಣಕಾರಿಯಾದಂಥ ಗುಣಗಳು ಆ ಕಾಲದಲ್ಲಿ ಈ ಕಾಲದಲ್ಲಿ ಇನ್ನೂ ಸಾವಿರ ವರ್ಷವರೆಗೂ ಸದಾಕಾಲ ಸಕಲರ ಏಳಿಗೆಗಾಗಿ ಕೆಲಸ ಮಾಡುವಂಥ ವಿಚಾರಗಳು ಎಲ್ಲದಪ್ಪ ಅಂದ್ರೆ ಈ ಲಿಂಗಾಯತ ಧರ್ಮಗಳಲ್ಲಿದ್ದವು. ಇಂಥ ಕೊಟ್ಟಂಥ ಬಸವ ತಂದೆಯನ್ನು ಗೊತ್ತು ಮಾಡಿಕೊಂಡು ವಿಶ್ವಗುರು ಅಂತ ಹೇಳ್ತಾರೆ. ಅದಕ್ಕೆ ವಿಶ್ವಗುರು ಅಂತಂದ್ರೆ ನಾವು ಯಾಕೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ನಮ್ಮ ಸರ್ಕಾರ, ಕರ್ನಾಟಕದ ಘನ ಸರ್ಕಾರ ಕೊಟ್ಟಿದ್ರು. ಹಾಗಾಗಿ ಅವ್ರು ಯಾಕೆ ಕೊಟ್ಟಿದ್ದಲ್ಲ. ಅದ ನಾವು ಇದನ್ನು ಅವಾಗ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದೀವಿ. ಅವಾಗ ನಾವು ಇಷ್ಟು ಎಲ್ಲ ಜಾಗೃತಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಇಷ್ಟೊತ್ತಿಗಾಗಲೇ ವಿಶ್ವಕ್ಕೆಲ್ಲ ಧರ್ಮ ಹೋಗಿರ್ತೀವಿ. ಬಹಳ ಸಂತೋಷ. ಈಗ ಧರ್ಮ ಬಹಳ ದೂರ ಹೋಗೈತಿ. ವಿಶ್ವದ ತೆಲಂಗ ಅಂದ್ರೆ ಅಮೇರಿಕಾ ದೇಶದೊಳಗೆ ಕನ್ಸಾಸ್ ಅಂತ ಅದೊಂದು ದೇಶ, ಅದು ಸಂಯುಕ್ತ ರಾಷ್ಟ್ರ ಇದೆ ಅಮೇರಿಕಾ. ಅಲ್ಲಿ ಕನ್ಸಾಸ್ ಅಂತ ಒಂದು ರಾಜ್ಯದೊಳಗೆ ಅಲ್ಲಿ ಪಾರ್ಲಿಮೆಂಟ್ದೊಳಗೆ ಪಾಸ್ ಮಾಡಿ ಇವತ್ತಿನ ದಿವಸ ಏನಿಲ್ಲ, ಇದು ಏಪ್ರಿಲ್ 20ನೇ ದಿವಸ, ಇದು ಬಸವ ಜಯಂತಿ ದಿವಸ ಬಸವ ಡೇ ಅಂತ ಆಚರಣೆ ಮಾಡಿ. ಇದು ಒಂದೊಂದಲ್ಲ ಸದಾಕಾಲ ಬಸವ ಡೇ ಅಂತ ಆಚರಣೆ ಮಾಡಬೇಕು ಅಂತ ಗೊತ್ತು ಮಾಡ್ಕೊಂಡಾರ. ಬಸವಣ್ಣನವರ ವಿಚಾರಗಳು, ಸಾಧನೆಗಳನ್ನು ಗೊತ್ತು ಮಾಡಿಕೊಂಡು ಇಂಗ್ಲೆಂಡಿನೊಳಗೆ ಥೇಮ್ಸ್ ನದಿ ದಂಡೆಗೆ ಬಸವ ಪುತ್ಥಳಿಯನ್ನು ಕುಂದಿರ್ತಾರೆ. ಇವರು ಇಂಗ್ಲೀಷರು ಅಂತಂದ್ರೆ ಸಾಮಾನ್ಯರವರು, ಇಡೀ ವಿಶ್ವವನ್ನೇ ಆಡೋರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಂದ್ರೆ ಅವ್ರು ಯಾವ ದೇಶದಾಗ ತಗೊಂಡ್ರೆ ಅಲ್ಲಿ ಒಟ್ಟೆ ಅವ್ರ ರಾಜಕೀಯ ಐತಿ ಜಗತ್ತಿನ ತುಂಬ. ಅಂಥವ್ರು ಒಬ್ಬರು ಸುಮ್ಮನೆ ಗೊತ್ತಾರ. ಅವಾಗ ಅಂತದ್ದು ನಾವು ಪ್ರಜಾಪ್ರಭುತ್ವ ಸೇವಕು, ನಾವು ಪ್ರಜಾಪ್ರಭುತ್ವ ಹೇಳ್ತಿದ್ರು. ಅವಾಗ ಈಗ ಎಲ್ಲ ಮಕ್ಕಳು ನೀರಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅದೆಲ್ಲ ತಿಳಿಸಿಕೊಟ್ರು. ಇಲ್ಲ, ಬಸವಣ್ಣನವರು 12ನೇ ಶತಮಾನದೊಳಗೆ ಈ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹಿಂಗೆಲ್ಲ ಅನುಭವ ಮಂಟಪಗಳು ಚಟುವಟಿಕೆ ಮಾಡ್ಯಾರ ಅಂದಾಗ ಆ ಇಂಗ್ಲೆಂಡ್ನಿಂದ ಒಂದು ತಂಡ ನೇಮಿಸಿ ಕಳಿಸಿದ್ರು. ಹೋಗ್ರಿ ಭಾರತಕ್ಕೆ ಹೋಗಿ ಅಲ್ಲಿ ಇದ್ದು ಭಾರತದೊಳಗೆ ಎಲ್ಲಿ ಬಸವಣ್ಣವರು ಆ ಜಗದಾಗ ಎಲ್ಲ ಓಡಾಡಿ ಅದನ್ನೆಲ್ಲ ಚಿಂತನೆ ಮಾಡ್ಕೊಂಡು ಬರೀ ಹೇಳಕ್ಕೆ ವಿಶೇಷತೆ ಇದ್ದಿಲ್ಲ. 1 ವರ್ಷ ಬಂದು ಭಾರತ
ಹೌದು, ಬಸವಣ್ಣನವರು ಅನುಭವ ಮಂಟಪ ಅಂತ ಒಂದು ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಮಾಡಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಾನ ಹಕ್ಕು, ಕಾನೂನು, ಸಮಜೀವನ ನಂತರ ಆತ್ಮದಲ್ಲೇ ನೀಡ್ಯಾರಂತೆ ಹೇಳಿದರು. ಅವಾಗ ಅವರು ಬಹಳ ಸಂತೋಷದಿಂದ ತಮ್ಮ ಸಂಸತ್ ಭವನದಿಂದ ಬಸವಣ್ಣನವರ ಪುತ್ಥಳಿಯನ್ನಿಟ್ಟು ಇದು ಮಾಡಿದ್ರು. ಇದು ಬಹಳ ಬಸವಣ್ಣನವರನ್ನದು ಮಹಾನ್ ಚೇತನ. ಬಸವಣ್ಣನವರಂದ್ರೆ ಸಾಮಾನ್ಯ ಅಲ್ಲ, ಬಸವ ಚೇತನ, ಬಸವ ಭಕ್ತರು. ನೀವೆಲ್ಲ ಇದು ಕಗ್ಗೋಡ ಅಲ್ಲ ಇದು ಕಲ್ಯಾಣ ಕಗ್ಗೋಡ. ಅದು ಯಾಕಂದ್ರೆ 30 ವರ್ಷ ಆಗಿರ್ಬೇಕು, ಒಂದು 30 ವರ್ಷಗಳಿಂದ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಅಲ್ಲಿಂದ ಇಲ್ಲಿವರೆಗೂ ಹಂಗ ಈ ಬಸವ ಕಾರ್ಯ ನಡೆಸೋದ ಬಂದಿರಿ. ಈ ದಾರಿ ಒಳಗೆ ಹೆಂಗೆ ಹೆಚ್ಚಾಗೈತಿ, ಕಡಿಮೆ ಐತಿ, ಕಡ್ಕೊಂಡು ಮತ್ತಿಂದ ಭಾಳ ಚೆನ್ನಾಗಿ ಕೆಲಸ ನಡೆದೈತಿ. ಈ ಕೆಲಸವನ್ನು ಹಾಗೇ ಮಾಡ್ಕೋದು. ಉಳಿದ ಎಲ್ಲ ಧರ್ಮಗಳಿಗೆ ಬಸವಣ್ಣನವರಿಗೆ ಹೋಲಿಸಿದ್ರೆ ಬಹಳ ವ್ಯತ್ಯಾಸ ಐತಿ. ಉಳಿದ ಧರ್ಮಗಳಿಂದ ಅವರ ಸಮಕಾಲೀನರು ಅಷ್ಟು ಚೆನ್ನಾಗಿ ಹೋಗಲಿಕ್ಕಿಲ್ಲ. ಅಂದ್ರೆ ಈಗ ಬಸವರಾಜಪ್ಪರು ನಾವು ಎಲ್ಲರೂ ಅಂದ್ರೆ ನನ್ನ ಬಗ್ಗೆ ಸಂಪೂರ್ಣ ನಿಮಗೆಲ್ಲ ಗೊತ್ತಿರ್ತೈತಿ, ನಿಮ್ಮ ಬಗ್ಗೆ ಆದಷ್ಟು ನಮಗೆಲ್ಲ ವಿಷಯ ಗೊತ್ತಿತ್ತು. ಹೀಗಾಗಿ ನಮ್ಮಂತಕ್ಕೆ ಏನಿರ್ತೈತಿ, ಆಯ್ತಲ್ಲ ಸುಮ್ಮನೆ ಮಂದಿರ ಕಿಮ್ಮತ್ ಕೊಟ್ಟ ಮಾಡೋದು, ಮಂದಿರ ಹೇಳ್ತಿರೋ ಅಂತನಂತ ಭಾವನೆ ಇರ್ತಿರ್ತೈತಿ ಎಲ್ಲರಂತೆ. ಆದರೆ ಬಸವಣ್ಣನ ಸಮಕಾಲೀನರಾದಂಥ ಹಡಪದ ಅಪ್ಪಣ್ಣ ತಂದೆಗಳು, ಲಿಂಗಮ್ಮ ತಾಯಿಯವರು, ಆಧಾರ ಚೆನ್ನಮ್ಮನವರು, ಗೌಡ ಪುಟ್ಟಯ್ಯನವರು, ಅಂಬಿಗರ ಚೆನ್ನಯ್ಯನವರು ಎಲ್ಲ ಅವರು ಸ್ವಂತ ಅವರು ಹಳೆಯ ಚನ್ನಬಸವ ತಂದೆಗಳು, ಚನ್ನಬಸವಣ್ಣನವರು, ಆಮೇಲೆ ಬಸವಧರ್ಮ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ್ಮದೇವರು, ಅವರು ಸ್ವಂತ ಹೇಳ್ತಿದ್ದಾರೆ ಅಲ್ಲಮ್ಮ ತಾಯಿಯವರು, ಇಲಮ್ಮ ತಾಯಿ ಎಲ್ಲ ಬಸವಣ್ಣನವರು ಹೊಗಳಿದಂಥ ವಿಚಾರಗಳು. ಅದರೊಳಗೆ ಸೋಲಾಪುರದ ಸಿದ್ದರಾಮೇಶ್ವರರು ಅವರು ಮಾತಾಡ್ತಾರೆ. ಅವರು ಒಂದು ವಚನ ಅವ್ರು ಏನಂತಾರೆ, ಬಸವ ಭಕ್ತಿಯ ಬೀಜ, ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವಪ್ಪ ನಿಮ್ಮಡಿಗೆ ಶರಣು ಶರಣು, ಬಸವ ಗುರುಪದ ಧ್ಯಾನ, ಬಸವ ಶಿವಪದ ಧ್ಯಾನ, ಬಸವ ಧ್ಯಾನವೇ ಧ್ಯಾನ ಯೋಗಿನಾಥ. ಭಾಳ ಮಹತ್ವದ ವಚನ ಇದು. ಅಂದ್ರೆ ನಮಗೆಲ್ಲ ನಾವೇನು ಬಸವ ಧರ್ಮವನ್ನು ಪಾಲನೆ ಮಾಡೋದಿದೆಯಲ್ಲ, ಹೆಂಗೆ ಇರಬೇಕು ಅನ್ನೋದು ಇದರಿಂದಲೇ ನಾವು ತಿಳ್ಕೊಂಡ್ಬಿಡ್ಬೋದು. ಬಸವ ಗುರುಪದ ಧ್ಯಾನ, ಗುರುಪದ ಅಂದ್ರೆ ಗುರು ಅಂದ್ರೆ ಅರಿವು. ಬಸವಣ್ಣನವರ ವಿಚಾರವನ್ನು ತಿಳ್ಕೊಳ್ತಾ ಹೋದ್ರೆ ನಮ್ಗೆ ಅರಿವು ಬರ್ತೈತಿ ಅಂತ ಇದರ ಅರ್ಥ. ಬಸವ ಗುರುಪದ ಧ್ಯಾನ, ಬಸವಣ್ಣನವ್ರ ವಿಚಾರಗಳು ಎಲ್ಲಿದಾವಪ್ಪ ಅಂತಂದ್ರೆ ಬಸವಣ್ಣನವ್ರು 12ನೇ ಶತಮಾನದೊಳಗೆ ಈ ಜನಶರೀರದಿಂದ ಹೋಗೋದು ಸಹಿತ ಅವ್ರು ಎಲ್ಲಿದಾರಪ್ಪ ಅಂದ್ರೆ ಅವರು ವಚನಗಳಲ್ಲಿ ಅದಾರ, ಅವ್ರ ವಿಚಾರಗಳಲ್ಲಿ ಬಸವಣ್ಣನವರು ಅದಾರ. ಅದಕ್ಕೆ ಆ ವಚನಗಳನ್ನು ನಾವೆಲ್ಲರೂ ಅಧ್ಯಯನ ಮಾಡಬೇಕು. ಬಸವ ಗುರುಪದ ಧ್ಯಾನ, ಬಸವ ಶಿವಪದ ಧ್ಯಾನ. ಶಿವಪದ ಅಂತಂದ್ರೆ ಇದೇನು ನಾವು ಮಾಂಸಪಿಂಡವಾಗಿ ಏನು ಜನ್ಮ ತಾಳಗೊಂಡಿವಲ್ಲ, ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗಬೇಕು. ನಾವು ಏನು ಮಾನವರಾಗಿ ಜನ್ಮ ತಾಳಿ ಬಂದೇವಲ್ಲ, ಹಿಂಗ ಮಾನವರಾಗಿಯೇ ಸತ್ತು ಹೋಗಬಾರ್ದು. ಶಿವನಾಗಿ ಮಹಾದೇವನಾಗಿ ಮಹಾಲಿಂಗನಲ್ಲಿ ಲಿಂಗೈಕ್ಯ ಆಗೋದು ಹೆಂಗ ಅಂತ ತಿಳ್ಕೊಬೇಕಂತಂದ್ರೆ ನಾವು ಬಸವಣ್ಣನವರ ದಾರಿಯಲ್ಲಿ ಹೋಗಬೇಕು. ಬಸವ ಶಿವಪದ ಧ್ಯಾನ, ಬಸವ ಧ್ಯಾನವೇ ಧ್ಯಾನ. ಮತ್ತೇನ್ರಿ ಧ್ಯಾನ ಮಾಡ್ಕೊತ ಹೋಗೋದಿಲ್ಲ. ಬಸವ ಅಂತ ಬಸವ ಧ್ಯಾನನೇ ಮಾಡ್ಕೊತ ಹೋಗೋದ್ರಿಂದ ನಮ್ಮ ಮುಕ್ತಿ ಆಗ್ತೈತಿ. ಬರೀ ಧ್ಯಾನ ಮಾಡೋದಂದ್ರೆ ಬಸವ ಅಂದ್ರೆ ಆಯ್ತು ಇಲ್ಲ. ಬಸವಣ್ಣನವರು ಬಸವಾದಿ ಶಿವಶರಣರು ತಮ್ಮ ವಚನಗಳಲ್ಲಿ ಹೆಂಗೆ ಹೇಳ್ಯಾರ ಹಂಗ ಬದುಕ್ಯಾರ. ಅದಕ್ಕೆ ನಾವೇನು ಮಾಡಬೇಕಾಗೈತಿ ಅಂತಂದ್ರೆ ಆ 12ನೇ ಶತಮಾನದ ಕಲ್ಯಾಣದಲ್ಲಿರುವಂಥ ಶರಣರು ಬೇರೆ ಅಲ್ಲ, ಇಲ್ಲಿ ತಾವೆಲ್ಲರದಿಲ್ಲ, ನೀವೆಲ್ಲರೂ ಬೇರೆ ಅಲ್ಲ. ಅದೇ ಶರಣ ಯಾರಾದ್ರಿ ಅಂದ್ರೆ ನೀವು ಪ್ರತ್ಯಕ್ಷವಾಗಿ ಅದೇರಿ. ಅದಕ್ಕೆ ಏನಾಗೈತಿ, ನಮ್ಗೊಂದು ಸ್ವಲ್ಪ ಪರ್ಯಾಯ ಈಗ ಹೆಂಗೆ ವಸ್ತುಗಳ ಮೇಲೆ ಧೂಳು ಕೂತಿರ್ತೈತಿ, ಅದಕ್ಕೆ ನೀವು ಮತ್ತೊಬ್ಬರು ಯಾರೂ ಅಲ್ಲ, ಆ ಕಲ್ಯಾಣದೊಳಗಿರುವಂಥ ಶರಣರೇ ನೀವು ಅದೇರಿ. ಅದಕ್ಕೆ ಇವತ್ತೇ ಅದನ್ನು ಗೊತ್ತು ಮಾಡಿಕೊಂಡು ಇವತ್ತ ನಾನು ಕಲ್ಯಾಣದೊಳಗೆ ಶರಣ, ನಾ ಯಾರಪ್ಪ, ನಾ ಅಂಬಿಗರ ಚೆನ್ನಯ್ಯ, ನಾ ಡೋಹರ ಕಕ್ಕಯ್ಯ, ನಾ ಮಾದರ ಚೆನ್ನಯ್ಯ, ನಾನು ಇಲಂ ತಾಯಿ, ನಾ ಹಡಪದ ಅಪ್ಪಣ್ಣ ತಂದೆ. ಹೀಗೆ ಇಂಥ ವಿಚಾರವನ್ನು ನಾವು ಸ್ವಂತ ಗೊತ್ತು ಮಾಡ್ಕೊಂಡ್ಬಿಡೋದು. ಗೊತ್ತು ಮಾಡ್ಕೊಂಡು ಮತ್ತೊಬ್ಬರಿಗೆ ಗೊತ್ತು ಮಾಡ್ಕೊಂಡು ಬಿಡುದಲ್ಲ. ಅವರು ಹೆಂಗೆ ಬದುಕಿದ್ರು, ಯಾವ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದ್ರೆ ಅಂತ ದಿಕ್ಕಿನೊಳಗೆ ನಾವು ನೀವೆಲ್ಲ ಕೆಲಸ ಮಾಡಬೇಕು ಐತಿ. ನಮ್ಮ ಧರ್ಮ ಅಂತಂದ್ರೆ ಭಾಳ ವಿಶೇಷವಾದಂಥ ಧರ್ಮ ಇದು. ಬಸವ ತಂದೆಗಳು ಕೊಟ್ಟಂಥ ಧರ್ಮ ಏನಿಲ್ಲ, ಭಾಳ ವಿಶೇಷವಾದಂಥ ಧರ್ಮ.
ಜಗತ್ತಿಗೆ ಕಲ್ಯಾಣ ಮಾಡೋದು ಅಂದ್ರೆ ಬರೀ ಮನುಷ್ಯರಿಗೆಲ್ಲ ಜಗತ್ತಿನ ಸಕಲ ಜೀವಾವಳಿಗೆ ಲೇಸನ್ನ ಬಯಸುವಂತಹ ಧರ್ಮ ಐತಿ. ಅಂತ ಧರ್ಮದ ವಾರಸರಾಗು ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಈ ಬಸವ ಧರ್ಮವನ್ನು ಪ್ರಚಾರ ಮಾಡ್ಕೋತ ಬಸವ ಧರ್ಮ ಪ್ರಣತಿಯವರಿಗೆ ಭಾಳ ಧೈರ್ಯ ಇವೆ. ಬಸವ ಧರ್ಮ ಪ್ರಣತಿಯವರಿಗೆ ಭಾಳ ಧೈರ್ಯ ಈಗ ಅಲ್ಲಿ ಸಂಕಲ್ಪ ಮಾಡ್ಯಾವಲ್ಲ ಹಂಗೆ ಇದು ಬಸವ ಧರ್ಮ ಐತಲ್ಲ ಜಗತ್ತಿನೊಳಗೆ ಒಟ್ಟೆ ಶಾಂತಿ ನೆಮ್ಮದಿ ಸೌಖ್ಯ ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ. ಅಂದ್ರೆ ಯಾರು ಬೇಡ್ಕೊಳ್ಳೋರಿಲ್ಲ. ಇಲ್ಲೇ ಏನು ಬುಟ್ಟೆ ಬಾಳಿಕೆ ಬಡದಾಡಕ್ಕೆ ಶುರು ಮಾಡ್ತಾರೆ. ನನಗೆ ಕೊಡ್ರಿ ನನಗೆ ಕೊಡುತ್ತೆ ಒಂದು ಸುಮ್ಮನೆ ಒಂದು ಹಣ್ಣು ಕೊಟ್ಟರೆ ಇಲ್ಲ ಕಲ್ಯಾಣದೊಳಗೆ ಬಂಗಾರ ಕೊಡ್ತೀನಿ ಬರೀ ರೊಕ್ಕ ಕೊಡ್ತೀನಿ ಬರೀ ಅಂದ್ರೆ ತಗೊಳ್ಳೋದಿಲ್ಲ. ಅಂದ್ರೆ ನಾ ಕಾಯ್ಕ ಮಾಡಿ ತಗೋಬೇಕು ಇವ್ರು ಬಂಗಾರ ಯಾಕ ಇವ್ರು ರೊಕ್ಕ ಯಾಕ ಅಂತ ಪ್ರಜ್ಞೆ ಇತ್ತು. ಅಂತ ಒಂದು ಕಲ್ಯಾಣದ ನಾಡನ್ನ ಕಲ್ಯಾಣದ ಜಗತ್ತನ್ನ ನಾವೆಲ್ಲರೂ ಕೂಡಿ ಕಟ್ಟಬೇಕಾಗೈತಿ. ಈಗ ಇಲ್ಲಿ ಇವೆಲ್ಲ ಕೂತಾವಿಲ್ಲ ಇವು ಒಂದು 20 ವರ್ಷದವು ಅಲ್ಲೆಲ್ಲ ಹಿಂದೆ ಕೆಲವರು ಕೂತಾರೆ 70 ವರ್ಷದವರು ಇಲ್ಲೆಲ್ಲ ನೋಡಿ 70 ವರ್ಷದವರು 20 ವರ್ಷ ಇರಲಿ 50 ವರ್ಷ ಇರಲಿ 70 ವರ್ಷ ಇರಲಿ ಏನಾಯಿತು ಆಗಬೇಕು. ಇವತ್ತು ಬಸವ ಜಯಂತಿ ದಿವಸ ನಾವೆಲ್ಲ ಸಂಕಲ್ಪ ಮಾಡೋದು ಇವತ್ತಿನಿಂದ ಇನ್ನೊಂದು ಮುಂದಿನ ನನ್ನ ಜೀವನ ಬದುಕು ಏನೈತಲ್ಲ ಈ ಬಸವ ಧರ್ಮ ಸತ್ಯ ಧರ್ಮದ ಪ್ರಚಾರಕ್ಕಾಗಿಯೇ ಜೀವನ ಮೂಡಬೇಕಾಗಿತ್ತು. ಬಸವ 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 ಅನ್ಕೋತ ಬಸವ ಪದವನ್ನು ನಾನು ಪಡಿತೀನಿ ಅನ್ನೋ ಸಂಕಲ್ಪದಿಂದ ನಾವೆಲ್ಲ ಇದು ಮಾಡೋದು ಭಾಳ ಚೆನ್ನಾಗಿ ಕೆಲಸ ಮಾಡಕತ್ತೀವಿ ನೀವೆಲ್ಲ. ಮತ್ತು ನೀವು ಭಾಳ ವಿಶೇಷ ಒಂದು ಕೂಡ ಒಂದೊಂದರ ಸಂಘಟನೆ ಇರ್ತಾವೆ ಇಲ್ಲಿ ಮತ್ತು ಜಾಗತಿಕ ರಾಷ್ಟ್ರೀಯ ಎರಡು ಭಾಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತೀವಿ. ಇನ್ನೊಂದು ಹೆಚ್ಚಿನ ಸಂಘಟನೆ ಕಟ್ಕೋರಿ ಇನ್ನೂ ಒಂದು ಸಂಘಟನೆಯನ್ನು ಕಟ್ಕೋರಿ ತೊಂದರೆ ಇಲ್ಲ. ಎಲ್ಲರೂ ಕೂಡ ಮಾಡೋಕ್ಕಾಗಿದೆಯೋ ಅದೇ ಕೆಲಸ ಬಸವ ಧರ್ಮ ಪ್ರಚಾರ ಶರಣ ಧರ್ಮ ಪ್ರಚಾರ ಸತ್ಯವನ್ನು ಜಗತ್ತಿಗೆ ಪ್ರಚಾರ ಮಾಡೋ ಕೆಲಸ ಮಾಡಬೇಕಾಗಿ ಹೊರತಾಗಿ ಅದನ್ನ ಬಿಟ್ಟು ಮತ್ತೆ ನಮ್ಮೊಳಗೆ ಇದು ಮಾಡ್ಕೋಬಾರ್ದು. ಈ ಅಧ್ಯಕ್ಷರಂಗ ಹಿಂಗೆ ಮಾಡ್ಕೊಂಡು ನಮ್ಮಲ್ಲೇ ನಾವು ಭಿನ್ನತೆಯನ್ನು ಮಾಡ್ಕೊಂಡ್ರೆ ಸತ್ಯ ಶುದ್ಧರಾಗಿ ಬಸವ ಧರ್ಮವನ್ನು ಪ್ರಚಾರ ಮಾಡೋದು ಅಂಥ ಶಕ್ತಿಯನ್ನು ಬಸವಣ್ಣನವರು ಬಸವಾದಿ ಶಿವಶರಣರು ನಮ್ಮ ಎಲ್ಲರಿಗೂ ಕರುಣಿಸಲಿ. ಶರಣೋ ಶರಣ.